ತುಳಸಿ ಗಿಡ ಮತ್ತೆ ಒಣಗೋಗ್ಬಿಟ್ಟಿದೆಯಲ್ಲಪ್ಪ. ಇವಾಗ ಏನು ಮಾಡಲಿ ನಾನು? ಅಲ್ಲ, ಹಿಂದೆ ಹೀಗೆ ಒಂದ್ಸರಿ ಒಣಗೋಗಿರ್ಬೇಕಾದ್ರೆ ಅರ್ಚಕರು ಹೇಳಿದರು ನಿಮಗೆ ತುಂಬ ದೊಡ್ಡ ಅನಾಹುತ ಕಾದಿದೆ ಅಂತ. ಆದರೆ ಈಗ ಮತ್ತೆ ಅಯ್ಯೋ ದೇವರೇ, ನನಗೇನಪ್ಪ ಇಂಥ ಚಿಂತೆ ಕೊಡ್ತೀಯಲ್ಲ ಅವಾಗವಾಗ ನೀನು. ಇಲ್ಲ, ನನಗೆ ಅನಿಸುತ್ತೆ ನಾನು ಇದಕ್ಕೆ ಇತ್ತೀಚೆಗೆ ಸರಿಯಾಗಿ ಆರೈಕೆ ಮಾಡ್ತಾಯಿಲ್ಲ. ಬಹುಶಃ ಅದಕ್ಕೆ ಗಿಡ ಒಣಗೋಗಿರ್ಬೇಕು. ನಾನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತೀನಿ ಅಂತ ಅನಿಸುತ್ತೆ. ಬಾವಾ, ನೀವಿದ್ದೀರಲ್ಲ. ಶೀಲಾ, ನೀನೇ ಹೇಳು, ನಾನು ಹೇಳಿದ್ರೆ ತಪ್ಪಿದೆ ನಿನಗೆ? ಇಲ್ಲ ತಾನೇ, ನೀನು ಏನು ಹೇಳ್ದೋ ಅದಕ್ಕೆ ನಾನು ಮತ್ತೆ ಹೇಳಿದೆ ಅಪ್ಪ. ನೀನು ಸರಿ. ಹೋಗಿ ಬಾವಾ, ನೀವಂತೂ ಇದ್ರಲ್ಲ ಹೀಗೆ ಏನಾದರೂ ಒಂದು ಹೇಳ್ತಿರ್ತಾರಪ್ಪ. ಛೇ. ಅಯ್ಯೋ ಶೀಲಾ, ಇದೇನಿದು? ನೀನೇ ನನ್ನ ಚಿ ಅಂದ್ಬಿಟ್ರೆ ನನ್ನ ಕತೆ ಏನು ಹೇಳು? ಇದೇನಿದು? ಇತ್ತೀಚೆಗೆ ನಮ್ಮ ಯಜಮಾನ್ರು ನನ್ನ ಹತ್ರ ಮಾತಾಡೋದು ಕಡಿಮೆ ಮಾಡಿಬಿಟ್ಟಿದ್ದಾರಲ್ಲ. ಯಾವಾಗಲೂ ಶೀಲಾ ಶೀಲಾ ಅಂತ ಅವಳಿಂದೇನೆ ಇರ್ತಾರೆ. ನಾನೇನಾದರೂ ತಪ್ಪಾಗಿ ಅರ್ಥ ಮಾಡ್ಕೊತಾ ಇದ್ದೀನಾ? ಏ ಶೀಲಾ, ಇವಾಗ ಸಾಕು, ಮಿಕ್ಕಿ ಸಂಜೆ ಬಂದು ಹೇಳ್ತೀನಿ ಆಯ್ತಾ? ಒಳ್ಳೆ ಹುಡುಗಿ. ಅರೆ ನೀಲಾ, ಇದೇನಿದು ಹಿಂಗೆ ನಿಂತ್ಕೊಂಡಿದ್ಯಲ್ಲ? ಯಾಕೆ ಏನಾಯಿತು? ಮುಖ ಯಾಕೆ ಸಪ್ಪು ಮಾಡ್ಕೊಂಡಿದ್ಯಾ? ಹಾಂ ಸರಿ, ನನ್ನ ಕೆಲಸ ಟೈಮ್ ಆಯಿತು, ನಾನು ಬರ್ತೀನಿ. ಶೀಲಾ, ಹೋಗಿ ಬರ್ತೀನಿ. ಏನ್ರಿ, ನೀವು ಇತ್ತೀಚೆಗೆ ತುಂಬ ಬದಲಾಗ್ಬಿಟ್ಟಿದೆ, ನಿಮ್ಗೆ ಅನಿಸ್ತಿಲ್ವಾ? ಏನು, ನಾನು ಬದಲಾಗಿದ್ದೀನಾ? ನಿನಗಂಗೆ ಅನಿಸ್ತಿದ್ಯಾ? ನನಗಂತೂ ಹಂಗೆ ಅನಿಸ್ತಿಲ್ಲಪ್ಪ. ನಿನಗೆ ತಲೆ ಕೆಟ್ಟಿರ್ಬೇಕಷ್ಟೇ. ನಾನು ಏನೂ ಬದಲಾಗಿಲ್ಲ, ನಾನು ಹೇಗಿದ್ದೀನೋ ಹಾಗೇ ಇದ್ದೀನಿ. ಸರಿ, ನಂಗೆ ಟೈಮ್ ಆಯಿತು, ಸೈಡ್ ಬಿಡು. ನೀ ತಿಂಡಿ ತಿಂದ್ರಾ? ಓ, ತಿಂಡಿ ಇವತ್ತು ಶೀಲನೆ ಮಾಡಿದ್ಲು. ಆಹಾ, ಎಷ್ಟು ರುಚಿಯಾಗಿ ಮಾಡಿದ್ಲು ಅಂತೀಯ? ಅವಳ ಕೈಯಲ್ಲಿ ಏನೋ ಜಾದು ಇದೆ ಕಣೆ. ಅವಳು ಏನೇ ಮಾಡಿದ್ರು ಅಷ್ಟೇ ತುಂಬ ರುಚಿಯಾಗಿ ಮಾಡ್ತಾಳಪ್ಪ. ಯಾಕೆ ಹಂಗಂತೀರಾ? ಹಾಗಾದ್ರೆ ನಾನು ನಿಮಗೆ ಇಷ್ಟು ದಿನ ರುಚಿಯಾಗಿ ಅಡುಗೆ ಮಾಡೋಕ್ಕಿಲ್ವಾ? ಹಾಂ ಹೇಳಿ. ಅಯ್ಯೋ, ನಾನೆಲ್ಲಿ ಇಲ್ಲ ಅಂತಂದೆ, ನಿನಗಂತೂ ಚೆನ್ನಾಗಿ ಮಾಡ್ತಾನೆ ಅಂತಂದೆ ಅಷ್ಟೇ. ಅವಳೇನು ಬೇರೆ ಅವಳ, ನಿನ್ನ ತಂಗಿ ತಾನೆ, ಬಿಡು. ಅದೇ ಅದೇನಿಲ್ಲ, ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿತ್ತು. ಹೇಳು. ಅದೇನೆಂದರೆ, ನಮ್ಮ ತಂಗಿಗೆ ಒಂದು ಗಂಡು ನೋಡಿ ಮದುವೆ ಮಾಡಿದ್ರೆ ಹೇಗಿರುತ್ತೆ ಹೇಳಿ. ಅವಳಿಗೂ ವಯಸ್ಸು ಆಗ್ತಾ ಬರ್ತಾ ಇದೆ. ಅವಳ ತಾಯಿ ನಮ್ಮನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳಿ? ಅದಕ್ಕೆ ಒಂದು ಗಂಡು ಕಡೆ ವಿಚಾರಿಸಿದ್ರೆ ಚೆನ್ನಾಗಿರ್ತೈತೇನಲ್ವೇನ್ರಿ? ನೋಡಿಲ್ಲ, ಅವಳಿಗೆ ಇಷ್ಟು ಬೇಗ ಮದುವೆಗೆ ಏನು ಅರ್ಜೆಂಟ್ ಇದೆ? ಇನ್ನೂ ಚಿಕ್ಕ ವಯಸ್ಸು, ಇರಲಿ ಬಿಡು, ನಿಧಾನಕ್ಕೆ ಮಾಡ್ಕೊಂಡ್ಲಿ. ಹಾಂ, ನೀವೇನೋ ಹಾಗೆ ಅಂತೀರಪ್ಪ, ಚಿಕ್ಕ ವಯಸ್ಸು ಅಂತ. ಆದರೆ ಜನ ಹಾಗೆ ಅನ್ಕೋತಾರಾ? ಬೇಡ ಸುಮ್ಮನಿರಿ. ಅವಳನ್ನ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ಕೊಳ್ಳೋಣ. ಪಾಪ ನಮ್ಮ ಅಮ್ಮನಿಗೂ ಅದೇ ಆಸೆ ಇದೆ. ಸರಿ, ಆಗಿದ್ರೆ ನಾನು ವಿಚಾರಿಸ್ತೀನಿ, ಸರಿನಾ? ಆಯ್ತು ರೀ. ಇದಕ್ಕೆ ಇದೇ ಒಳ್ಳೆ ಉಪಾಯ. ಅಯ್ಯೋ ಅಕ್ಕ, ಬಾವ ಇಲ್ಲಿ ಹೊಟ್ಟೋಗ್ಬಿಟ್ರಾ? ಯಾಕೆ, ನಿಮ್ಮ ಬಾವನಿಂದ ನಿಂಗೇನಾದರೂ ಕೆಲಸ ಆಗಬೇಕಾಗಿತ್ತಾ? ಹೌದು ಅಕ್ಕ, ಅದೇನಿಲ್ಲ, ಸಂಜೆ ಮನೆಗೆ ಬರಬೇಕಾದ್ರೆ ಬಾವಂಗೆ ಒಂದು ಪ್ಲೇಟು ಗೋಬಿ ಮಂಚೂರಿ ಬೇಕಾಗಿತ್ತು. ತೊಗೊಂಡು ಬನ್ನಿ ಬಾವ ಅಂತ ಹೇಳಿ ಅಂದ್ಕೊಂಡಿದ್ದೆ. ಹೊಟ್ಟೆ ಹೋದ್ರಲ್ಲ, ಸರಿ ಹೋದ್ರೆ ಹೋಗ್ಲಿ ಬಿಡು. ನಾನೀಗ ಇವಾಗ ಬೇಡ, ಆಮೇಲೆ ಫೋನ್ ಮಾಡಿ ಹೇಳ್ತೀನಿ. ನೋಡ್ಶೀಲಾ, ನಿನ್ಗೇನಾದ್ರು ಬೇಕಾಗಿದ್ರೆ ನನ್ನ ಕೇಳು, ನಾನು ಅವ್ರಿಗೆ ಹೇಳಿ ತರಿಸ್ಕೊಡ್ತೀನಿ. ಅದನ್ನು ಬಿಟ್ಟು ನೀನು ಫೋನ್ ಮಾಡ್ದಲ್ಲ ಏನೂ ಬೇಕಾಗಿಲ್ಲ. ಅರ್ಥ ಆಯ್ತಲ್ಲ? ಅಯ್ಯೋ ಯಾಕಕ್ಕ, ಯಾಕೆ ಹಾಗೆ ಮಾತಾಡ್ತಾ ಇದೆಯಾ? ನೋಡು, ನಿಂಗೆ ಅದೆಲ್ಲ ಅರ್ಥ ಆಗಲ್ಲ. ನೀನು ಮುಂದೆ ಬಾವಿನಿಂದ ಸ್ವಲ್ಪ ದೂರ ಇರು. ಯಾಕೆಂದರೆ ನೀನು ಮದುವೆ ಆಗಬೇಕಾಗಿರೋ ಹುಡುಗಿ. ಈ ರೀತಿಯಾಗಿ ನಗ್ನಗ್ತಾ ಮಾತಾಡೋದು, ಸಲಿಗೆಯಿಂದ ಇರೋದು, ಭಾವ ಭಾವ ಅಂತ ಯಾವಾಗೂ ಹಿಂದೆ ಸುತ್ತೋದು, ಇದೆಲ್ಲ ಚೆನ್ನಾಗಿರೋದಿಲ್ಲ. ಯಾಕಕ್ಕ, ನಿನ್ಗೇನಾದರೂ ನನ್ನ ಮೇಲೆ ಮತ್ತು ಬಾವನ ಮೇಲೆ ಅನುಮಾನ ಇದೆಯಾ? ಚೇಚೆ, ನನಗೆ ಹತ್ರ ಏನೂ ಇಲ್ಲ. ನನ್ನ ಗಂಡ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಅವ್ರನ್ನ 4 ವರ್ಷದ ನೋಡ್ತಾ ಇದ್ದೀನಿ. ಅವ್ರು ಏನು ಅಂತ ನನಗೆ ಗೊತ್ತಿಲ್ವಾ? ಆದ್ರೂ ಹೇಳ್ತಿದ್ದೀನಿ. ನೋಡ್ಶೀಲಾ, ನಾನು ಮತ್ತು ನಿಮ್ಮ ಬಾವ ಇಬ್ಬರು ಸೇರಿ ನಿಮಗೊಂದು ಗಂಡು ನೋಡಿ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅಕ್ಕ, ನಂಗೆ ಇಷ್ಟು ಬೇಗ ಮದುವೆನ ಏನೂ ಬೇಡ ಕಣೆ. ನಾನು ಇನ್ನೂ ಸ್ವಲ್ಪ ದಿನ ಆರಾಮಾಗಿರ್ತೀನಿ, ಆಮೇಲೆ ಬೇಕಾದರೆ ಮದುವೆ ಆಗ್ತೀನಿ. ಪ್ರತಿಯೊಂದು ಹೇಳ್ದಂಗೆ ಕೇಳೋಕ್ಕಾಗಲ್ಲ ಶೀಲಾ. ನಿನಗೆ ಬರ್ತಾ ಹೋದ ವಯಸ್ಸು ಚಿಕ್ಕದಾಗ್ತಾ ಇಲ್ಲ, ಆಯಿತಾ? ಅದಲ್ಲದೇನು ಅಮ್ಮನಿಗೂ ಅಷ್ಟೇ ನಿನ್ನ ಮದುವೆ ಮಾಡಿ ಜವಾಬ್ದಾರಿ ಕಳ್ಕೊಬೇಕು ಅಂತ ತುಂಬ ಆಸೆ ಇದೆ. ನಾವೆಲ್ಲ ತೀರ್ಮಾನ ಮಾಡಿ ಆಗಿದೆ. ಇದರಲ್ಲಿ ಮತ್ತೆ ಏನೋ ಹೇಳೋದಿಲ್ಲ, ಕೇಳೋದಿಲ್ಲ. ಈ ಅಕ್ಕಗೆ ಏನೋ ಗೊತ್ತಿಲ್ಲ, ಮದುವೆ ಮದುವೆ ಅಂತ ಹಂಗೆ ಆಡ್ತಾಳೆ.
ಅಮ್ಮ ನೋಡಮ್ಮ ಅಕ್ಕನ ನನಗೆ ಮದುವೆ ಮಾಡಬೇಕು ಅಂತ ಕುಣಿತಿದ್ದಾಳೆ. ಅವಳಿಗೆ ಹೇಳು ನಂಗೆ ಇಷ್ಟು ಬೇಗ ಮದುವೆ ಬೇಡ ಅಂತ. ಮಾ ಎಲ್ಲಿದ್ಯಾ? ಇವಳನ್ನ ಹೀಗೆ ಬಿಟ್ಟರೆ ಆಗೋದಿಲ್ಲ. ಇವಳಿಗೊಂದು ಮೂಗ್ದಾರ ಹಾಕ್ಲೇಬೇಕು. ಅರುಣ್ ಈ ಕಡೆ ಬಾ. ಆ ತರಕಾರಿ ಸ್ವಲ್ಪ ಚೆನ್ನಾಗಿಲ್ಲ ನೋಡಿ, ಈಗ ತುಂಬ ಫ್ರೆಶ್ ಆಗಿದೆ, ಇಲ್ಲಿ ತಗೊಳ್ಳೋಣ ಬಾ. ಅರೆ ಆಂಟಿ, ಏನು ನೀವು ಇಲ್ಲಿ ತರಕಾರಿ ತಗೊಳಕಂತ ಬಂದ್ರಾ? ಹೌದಮ್ಮ ಪವಿ, ಅಂದಂಗೇನು ನೀನು ಒಬ್ಳೆ ಬಂದ್ಬಿಟ್ಟಿದ್ಯಲ್ಲ? ಇಲ್ಲ, ನಮ್ಮ ಯಜಮಾನ್ರು ಇದ್ದಾರೆ. ನಾನೆಲ್ಲಿ ಒಬ್ಳೆ ಬರ್ತೀನಿ ಹೇಳಿ, ಯಾವಾಗಾದ್ರೂ ಬಂದಿದ್ದೀನ? ಅವ್ರು ಇದ್ದಾರೆ ನೋಡಿ, ಅಲ್ಲಿ ತರಕಾರಿ ತಗೋತಾ ಇದ್ರು. ಈಗಷ್ಟೇ ಕರೆದೆ ಈ ಕಡೆ ಬನ್ನಿ ಅಂತ, ಇನ್ನೇನು ಬರ್ತಾರೆ. ಓ ಹೌದಾ, ಮತ್ತೆ ಇನ್ನೇನು ಸಮಾಚಾರ? ನನ್ನ ಸಮಾಚಾರ ಎಲ್ಲ ಏನೂ ಇಲ್ಲ ಆಂಟಿ, ನೀವೇ ಹೇಳ್ಬೇಕು. ಏನು ನೀವು ಇತ್ತೀಚೆಗೆ ನಮ್ಮ ಮನೆ ಕಡೆಗೆ ಬರೋದೇ ಬಿಟ್ಬಿಟ್ಟಿದ್ದೀರಲ್ಲ, ಯಾಕೆ? ಅಯ್ಯೋ ಅದೇನಿಲ್ಲಮ್ಮ, ನಾನು ಎಲ್ಲಿದ್ದೆ ಇಲ್ಲಿ? ನಾನು ನನ್ನ ತಂಗಿ ಮನೆಗೆ ಹೋಗೋದು ವಾರ ಆಗಿತ್ತಲ್ಲ, ನಿನ್ನೆಷ್ಟೇ ಬಂದಿದ್ದು. ಹೋ ಹೌದಾ, ಹಾಗಿದ್ರೆ ನಿಮ್ಮ ತಂಗಿ ಮಗ ಅರಣಿ ಇದ್ಲಲ್ಲ, ಅವಳೆಲ್ಲಿ? ಅವಳನ್ನೆಲ್ಲ ಬಿಟ್ಟು ಬಂದ್ಬಿಟ್ರಾ? ಹ್ಞೂ, ಏನು ಮಾಡೋಕ್ಕಾಗುತ್ತೆ ಹೇಳಮ್ಮ. ಕೆಲವೊಂದು ಸಾರಿ ನಮ್ಮ ಮನೆ ಚೆನ್ನಾಗಿಲ್ಲ ಅಂದರೆ ಎಲ್ಲ ನಮ್ಮ ಮೇಲೆ ಬಂದ್ಬಿಡುತ್ತೆ. ಅದು ಅಲ್ಲದೆ ವಯಸ್ಸಿಗೆ ಬಂದಿರೋ ಹುಡುಗಿ ಬೇರೆ, ಅವರಮ್ಮ ನನ್ನ ಮೇಲೆ ನಂಬಿಕೆ ಇಟ್ಟು ನಮ್ಮ ಮನೆಗೆ ಕಳಿಸಿದ್ಲು. ಏನಾದರೂ ಹೇಳ್ಬಿಟ್ಟಾಗ್ಬಿಟ್ರೆ ನಂತರ ಮೇಲೆ ಬಂದ್ಬಿಡ್ತಲ್ಲ, ಅದಕ್ಕೆ ಕರ್ಕೊಂಡೋಗಿ ಬಿಟ್ಟು ಬಂದ್ಬಿಟ್ಟೆ. ಇತ್ತೀಚೆಗೆ ಕೆಲವು ನಾಯಿ ನರಿಗಳ ಕಣ್ಣೆಲ್ಲನೂ ನನ್ನ ಮನೆ ಮೇಲೆ ಇತ್ತು, ಅದಕ್ಕೆ ಯಾಕೆ ಬೇಕು ಇಲ್ದಿದ್ದು ರಾಮಾಯಣ ಕರ್ಕೊಂಡೋಗ್ಬಿಟ್ಟು ನನ್ನ ತಂಗಿ ಮೇಲೆ ಬಿಟ್ಟು ಬಂದ್ಬಿಟ್ಟೆ. ಆದರೂ ಪವಿ ಏನು ಹೇಳಮ್ಮ, ನೀನಂತೂ ತುಂಬ ಗತ್ತಿಗಿತ್ತಿ ಕಣೆ. ಯಾಕಂಟಿ, ಯಾಕೆ ಹಂಗೆ ಹೇಳ್ತಿದ್ದೀರಲ್ಲ? ಏನೂ ಇಲ್ಲ ಬಿಡು, ಸುಮ್ಮನೆ ಹೀಗೆ ಹೇಳಬೇಕು ಅನಿಸ್ತು ಹೇಳಿದೆ. ಸರಿ ಅಮ್ಮ, ನಾನು ಬರ್ತೀನಿ. ಈ ಆಂಟಿ ಯಾವತ್ತೂ ಹಿಂಗೆ ಮಾತಾಡಿಲ್ಲ ನನ್ನ ಹತ್ರ, ಇವತ್ತು ಈಗ ಯಾಕೆ ಮಾತಾಡಿದ್ರು? ಏನಾಯ್ತು ಪವಿ? ಹಾಂ ರೀ, ಅದೇನೂ ಇಲ್ಲ. ಇವತ್ತು ಈ ಆಂಟಿ ನನ್ನ ಹತ್ರ ಒಂಥರ ಮಾತಾಡಿದ್ರು ರೀ. ಏನೋ ನಾನು ಏನು ಕೇಳಿದೆ ಅಂದರೆ, ಹರಿಣಿನ ಯಾಕೆ ಊರು ಬಿಟ್ಟು ಬಂದೆ ಅಂತ ಕೇಳಿದೆ. ಅದಕ್ಕೆ ಆಂಟಿ ಸಂಬಂಧನೇ ಇಲ್ದಿರೋ ರೀತಿ ಮಾತಾಡ್ಬಿಟ್ರಪ್ಪ. ಅಯ್ಯೋ ಹೋದ್ರೋಗ್ಲಿ ಬಿಡು, ನಮಗೇನು, ಅವ್ರ ಮಗಳು ಅವ್ರಿಷ್ಟ, ನಮಗೇನು ಕೆಲಸ ಆಗಬೇಕದ್ರಲ್ಲಿ? ಆದರೂ ರೀ ನನಗೇನೋ. ಏನು ಪವಿ, ನೀನು ಸುಮ್ಮನೆ ಹೇಗೆ ತಲೆ ಕಟ್ಸ್ಕೊಂತೆ? ನಡಿ ತರಕಾರಿ ತೊಗೊಂಡು ಮನೆಗೆ ಹೋಗಿ ರುಚಿಯಾಗಿ ಅಡುಗೆ ಮಾಡಾಕ್ತೀನಿ, ತಿನ್ನುವಂತೆ. ರೀ ಅರುಣ್, ನಿಜ ಹೇಳ್ರಿ, ಇದರಲ್ಲಿ ನಿಮ್ಮ ಕೈವಾಡ ಎಲ್ಲ ಏನಿಲ್ಲ ತಾನೇ? ಹಾಂ ಥೂ, ಅಯ್ಯೋ ದೇವರೇ, ನಮ್ಮಮ್ಮ ತಾಯಿ, ನೀನು ಏನೇ ಮಾತಾಡ್ತಾ ಇದೆಯಾ? ನನ್ನನ್ನು ನೀನು ತಾಳಿ ಕಟ್ಟಿದ ಗಂಡ ನಾನು, ನನ್ನ ಮೇಲೆ ಅನುಮಾನ ಪಡ್ತೀಯಾ? ಪವಿ ಇದು ಚೆನ್ನಾಗಿಲ್ಲ ಕಣೆ. ಅಯ್ಯೋ ಕ್ಷಮಿಸ್ಬಿಡ್ರಿ, ನಾನು ಏನು ಬಾಯ್ ತಪ್ಪು ಅಂದ್ಬಿಟ್ಟೆ. ಅದು ಆ ಆಂಟಿ ಮಾತಾಡೋ ರೀತಿ ಹಾಗೇ ಇತ್ತು. ಸರಿ ಹೋಗಲಿ ಬಿಡಿ, ಬನ್ನಿ ಹೋಗೋಣ. ಆಂಟಿ ಈ ತೆಂಗಿನಕಾಯಿ ಎಷ್ಟು ಒಂದಕ್ಕೆ? ಅಪ್ಪ ಸದ್ಯಕ್ಕೆ ಹೆಂಗೋ ಈ ಆಂಟಿ ನನ್ನ ಹೆಂಡತಿಗೆ ಏನು ಹೇಳಲಿಲ್ಲ, ಇಲ್ಲ ಅಂದರೆ ನನ್ನ ಹೆಂಡತಿ ಸುಮ್ಮನೆ ಬಿಡ್ತಾ ಇದ್ಲ. ಅರುಣ್, ಇವತ್ತು ನೀವೇನು ಅಡುಗೆ ಮಾಡ್ತೀರಾ? ಇವತ್ತು ಅಪ್ಪ ಬೇರೆ ಬರ್ತಾ ಇದ್ದಾರೆ, ಹಾಗಾಗಿ ಅಪ್ಪಂಗೆ ಏನು ಇಷ್ಟ ಆಗುತ್ತೆ ಅಂದರೆ, ಹಾಂ ಒಂದು ಕೆಲಸ ಮಾಡಿ, ತರಕಾರಿ ಸಾಂಬಾರು ಮಾಡಿ ಅನ್ನ ಮಾಡಿಬಿಡಿ, ಅದೇ ಅಪ್ಪಂಗೆ ಇಷ್ಟ ಆಗುತ್ತೆ ಸಾಕು. ಏನು ಪವಿ, ನೀನು ಏನು ಹೇಳ್ತಿದ್ಯಾ? ಇವತ್ತು ಮಾವ ನಮ್ಮ ಮನೆಗೆ ಬರ್ತಾ ಇದ್ದಾರಾ? ನೀನು ಮೊದಲೇ ಹೇಳಬೇಕಿತ್ತು ತಾನೇ ನನಗೆ. ಅಯ್ಯೋ ಹೇಳಬೇಕು ಅಂತ ಇದ್ದೀರಿ, ಹೀಗೆ ಮರ್ತೋಗ್ಬಿಟ್ಟೆ. ಇವಾಗ ಏನಾಯ್ತು ಬಿಡಿ. ಸರಿ, ತರಕಾರಿ ತಗೋಬಾ. ಮಾವಂಗೆ ಹಾಂ ತರಕಾರಿ ಸಾಂಬಾರು ಇಷ್ಟ ಆಗುತ್ತೆ, ಅದೇ ಮಾಡ್ತೀನಿ. ಸರಿ, ಬೇಗ ತರಕಾರಿ ತಗೋ, ಮನೆಗೆ ಹೋಗಿ ನಾನೇ ಹೋಗಿ ಮಾವನ್ನ ಕರ್ಕೊಂಬರ್ತೀನಿ. ಸರಿ ಹಾಗೆ ಮಾಡಿ.